ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರದಿಂದ ಏನಾದ್ರು ಮಾಡ್ಬೋದು ಅನ್ನೋ ಒಂದು ಸಲಹೆ ಮೇರೆಗೆ ನಾವು ನಮ್ಮ ಶ್ರೀನಿವಾಸ ಜೈಸರು ಮತ್ತು ನಮ್ಮ ಸತೀಶ್ ಸಿಂಹ ಅವರು ಮತ್ತು ಅಧ್ಯಕ್ಷರು ಮತ್ತು ಫಣೀಂದ್ರ ಅವರು ಇನ್ನೂ 3 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿ ಇದನ್ನು ನಾವು 3 ವರ್ಷದ ಮುಂಚೆ ರಿಜಿಸ್ಟ್ರೇಷನ್ ಮಾಡೋದು. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಲೇಬರ್ ಆ್ಯಕ್ಟಲ್ಲೇ ಮಾಡಿದ್ದ ಕೇಳಿದ್ರೆ ಲೇಬರ್ ಆ್ಯಕ್ಟಲ್ಲೇ ಮಾಡಿದ್ವಿ. ಇವತ್ತಿನ ದಿವಸ ಆ ಎಲ್ಲರ ಒಂದು ಏನು ಸಾಹಸ ಮತ್ತು ಸಹಕಾರ ಮತ್ತು ಅವರವರ ವೈಯಕ್ತಿಕವಾದಂಥ ಒಂದು ಶಕ್ತಿ ಪ್ರದರ್ಶನದಲ್ಲಿ ಬುದ್ಧಿವಂತಿಕೆ ಆಗ್ಬೋದು, ಯಾವುದರಲ್ಲೇ ಆಗ್ಬೋದು. ಇವತ್ತಿನ ದಿವಸ ಸರ್ಕಾರದಲ್ಲಿ ಅಸಂಘಟಿತ ವಲಯದಲ್ಲಿ ಅರ್ಚಕರು, ಪುರೋಹಿತರು, ಪ್ರಾರ್ಥಿಕರು ಸೇರಿಸಿದ್ದಾರೆ. ಇವತ್ತಿನ ದಿವಸ ಬಂದಂಥ ಲೇಬರ್ ಕಾರ್ಡಿಂದ ಕೂಲಿ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯ ಸಿಗುತ್ತೋ ಅದು ನಮಗೂ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನು ಹೇಳಲಿಕ್ಕೆ ನಾನು ಬಹಳ ಉತ್ಸಾಹಕನಾಗಿ ಮತ್ತು ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಜೊತೆಗೆ ಇಲ್ಲೇನಾಗಿದೆ ಕೇಳಿದ್ರೆ, ನಮ್ಮ ಒಂದು ಸಂಘಟನೆಯಲ್ಲಿ ನಾಮಕಾವಸ್ಥೆಗೆ ಮಾತ್ರ ಅಧಿಕಾರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ, ಎಲ್ಲರೂ ವೇದ ಬ್ರಹ್ಮರೇ. ಹಾಗಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೇನು ಅಂದರೆ, ಬಹಳ ಕಷ್ಟಪಟ್ಟು ಈ ಒಂದು ಸಂಸ್ಥೆಯನ್ನು ಮಾಡಿದ್ದೀವಿ. ಯಾವುದೇ ರೀತಿಯಾದ ಆಸೆ ಆಕಾಂಕ್ಷೆಗಳು, ಸ್ಥಾನಮಾನ ಬಗ್ಗೆ ಯೋಚನೆ ಮಾಡಿದಾರ. ರಾಷ್ಟ್ರೀಯ ಫೆಡರೇಷನ್ ಆದ್ರಿಂದ ಪ್ರತಿಯೊಂದು ರಾಜ್ಯದಲ್ಲೂ ಅರ್ಚಕರು, ಪುರೋಹಿತರು ಒಂದೇ, ಪ್ರತಿಯೊಬ್ಬರು ಕೂಡ ರಾಜರೇ, ಪ್ರತಿಯೊಬ್ಬರು ಕೂಡ ಬ್ರಹ್ಮರೇ. ಬ್ರಹ್ಮ ಅಂತ ಕೇಳಿದ್ರೆ ಸೃಷ್ಟಿ ಮಾಡುವವರು ಅಂತ. ಹಾಗಾಗಿ ಇನ್ನು ಮುಂದಕ್ಕೆ ಅಹಂಕಾರದಿಂದ ಈ ಪದ ಬಳಕೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಯಾರಿಗೆ ಅಹಂಕಾರವಿಲ್ವೋ ಅವನೇನು ಸಾಧನೆ ಮಾಡೋಕ್ಕಾಗಲ್ಲ. ದುರಹಂಕಾರ ಇರಬಾರ್ದು. ನಾನು ಓದ್ತಿದ್ದೀನಿ, ನಾನು ಸ್ಥಾನಮಾನ ಪಡಿತೀನಿ, ನಾನು ರಕ್ಷಿಸ್ತೀನಿ, ನಾನು ನನ್ನನ್ನು ತೊಡಗಿಸ್ಕೋತೀನಿ, ನನ್ನಿಂದ ಆಗಬೇಕು, ನಾನು ಕಸ ಗುಡಿಸ್ತೀನಿ. ಎಲ್ಲರೂ ಯಾಕೆ ಬಂದಿದ್ದೀವಿ ಅಂತ ಕೇಳಿದ್ರೆ, ಕೇವಲ ಈಗ ನಾವೇನು ಅರ್ಚಕರಾಗಿದ್ದೀವಿ, ಪುರೋಹಿತರಾಗಿದ್ದೀವಿ, ಕಷ್ಟ ನಮಗೆ ಗೊತ್ತಿರೋದು. ಹೆಸರಿಗೆ ನಾವು ಗೌರವವಾಗಿರ್ತೀವಿ, ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತೀವಿ. ನಾವು ಅಷ್ಟು 13 ವರ್ಷ ಓದಿರ್ತೀವಿ, ವೇದಾಂತವನ್ನು ಕಲ್ತಿರ್ತೀವಿ. 24 ಗಂಟೆ ನಮ್ಗೆ ಸಾಕಾಗಲ್ಲ ಓದಕ್ಕೆ. ನಾನು ನಾಗರಾಜ ಇಬ್ರು ಕೂಡ ಓದ್ತಾ ಇದ್ವಿ ಶೃಂಗೇರಿನಲ್ಲಿ. ಕೇಳಿ ಇದರಲ್ಲಿ ಎಷ್ಟೊತ್ತು ಓದ್ತಿದ್ವಿ ನಾವು ಅಂತ. 2 ಗಂಟೆಗಳ ಕಾಲ ಇದ್ದೇ ಮಾಡ್ತೀವಿ. ನಾನು ಅವನಿಬ್ರು ಕಾಡಲ್ಲಿ ಓದ್ತಿದ್ದೀವಿ. ಇಷ್ಟೆಲ್ಲ ನಾವು ವಿದ್ಯಾವಂತರಾದರೂ ಕೂಡ ಯಾವುದೋ ಒಂದು ದೇವಸ್ಥಾನದಲ್ಲಿ ಯಾರೋ ಒಬ್ರು ಏನೋ ಹೇಳೋದನ್ನ ಕೇಳಿಕೊಂಡು ತಲೆಗೊಳಿಸ್ಕೊಳ್ಳುವಂಥ ಪರಿಸ್ಥಿತಿ. ಸರ್ಕಾರದಲ್ಲಿ ಮನ್ನಣೆ ಇಲ್ಲ. ಇದು ನಮ್ಮ ಮುಂದಿನ ಪೀಳಿಗೆಗೆ ಆಗಬಾರ್ದು ಅನ್ನೋ ಉದ್ದೇಶ ಒಂದೇ ಇಂದ ನಾವು ಈ ಒಂದು ಪರಿಷತ್ತನ್ನು ಅಥವಾ ಫೆಡರೇಷನ್ ಅನ್ನು ನಾವು ಸ್ಥಾಪನೆ ಮಾಡಿರೋದು. ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ನನ್ನ ಕೆಲಸ ಏನಿದೆ, ನನ್ನಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕಾಳಜಿಯಿಂದ ದಯಮಾಡಿ ಎಲ್ಲ ರಾಜ್ಯಗಳಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಸ್ವಲ್ಪ ಒಂದು ಶಕ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡಿ, ಭಾರತಾದ್ಯಂತ ಈಗ 3 ವರ್ಷ ಆಗಿದೆ. ಇನ್ನು ಮುಂದಕ್ಕೆ ಲೇಬರ್ ಆ್ಯಕ್ಟು ಇನ್ನೇನು 2-3 ತಿಂಗಳಲ್ಲಿ ನಮ್ಮ ಫೆಡರೇಷನ್ಗೆ ಅಪ್ಲೈ ಆಗುತ್ತೆ. ಸ್ಥಾಪನೆ ಮಾಡಿ 3 ವರ್ಷ ಆದ ನಂತರ ಅಪ್ಲೈ ಆಗಬೇಕಾದ್ರೆ ಅನೇಕ ಏನು ಸರ್ಕಾರದ ದೇಣಿಗೆ ಬರಬೇಕಾದ್ರೂ ಕೂಡ 3.5 ವರ್ಷ ಆಗಬೇಕು ಅಂತ ರೂಲ್ಸಲ್ಲಿದೆ. ಹಾಗಾಗಿ ಎಲ್ಲರೂ ನಾನು ಬೇಡ್ಕೊಳ್ತಾ ಇದ್ದೇನೆ, ದಯಮಾಡಿ ಇಡೀ ಭಾರತಾದ್ಯಂತ ಈ ಫೆಡರೇಷನ್ನ ವಿಚಾರವನ್ನು ಹರಡಿ ಎಲ್ಲ ರಾಜ್ಯಗಳಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಉದ್ಘಾಟನೆ ಮೂಲಕ ಸರ್ವತೋಮುಖ ಅರ್ಚಕ ಪುರೋಹಿತ ಬಾಣಸಿಗರ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ನೆರವಾಗಬೇಕು ಅಂತ ಬೇಡ್ಕೊಳ್ತಾ, ನನಗೆ ಈ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಫೆಡರೇಷನ್ನ ಎಲ್ಲ ನನ್ನ ಮಿತ್ರರಿಗೆ ವಂದನೆ ಹೇಳುತ್ತಾ ನಾನು ವಿರಮಿಸ್ತೇನೆ. ಜೈ ಕರ್ನಾಟಕ ಮಾತೆ. ರಾಜ್ಯ ಅಸಂಘಟಿತ ಪುರೋಹಿತ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಸತೀಶ್ ಸಿಂಹರವರು, ಗೋಪಾಲ್ ಶರ್ಮಾ ಅವರು, ಗುರುಜಿಯವರು, ನಮ್ಗೆ ಬೆನ್ನೆಲುಬಾಗಿ ಇವತ್ತು ನಿಂತಂಥವ್ರು, ನಾವು ಅವ್ರನ್ನ
ಇವತ್ತು ನೆನೆಸ್ಕೊಳ್ಬೇಕು. ನಮ್ಮ ಜೊತೆಯಲ್ಲಿ ಇಲ್ಲ ಅವ್ರನ್ನೂ ಕೂಡ ನಾವು ನೆನೆಸ್ಕೋತೀವಿ. ಯಾಕೆಂತ ಹೇಳಿದ್ರೆ ನಮಗೆ ಬೆನ್ನೆಲುಬು. ರಾತ್ರಿ 12 ಗಂಟೆಗೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ನಮ್ಗೆ ತಿಳಿಸುವಂಥವ್ರು. ಇವತ್ತು ರಾಷ್ಟ್ರೀಯ ಪದಾಧಿಕಾರಿಗಳು ಇವತ್ತು ಸಂಸ್ಥಾಪನಾ ದಿನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ನಮ್ಮ ಚಿರಸ್ಮರಣೀಯರೆಲ್ಲರೂ ಕೂಡ ಇದ್ದಾರೆ. ಆದರೂ ನಾವು ಸತತ 14-15 ವರ್ಷದ ಪರಿಶ್ರಮದಿಂದ ಇವತ್ತು ಲೇಬರ್ ಕಾರ್ಡ್ ಆ್ಯಕ್ಟ್ ಅಲ್ಲಿ ಅಸಂಘಟಿತ ಪುರೋಹಿತರಿಗೆ ಧಾರ್ಮಿಕ ವೃತ್ತಿಪರರು ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನು ಕೊಟ್ಟು ನಮಗೆ ಲೇಬರ್ ಕಾರ್ಡ್ ಬಂದಿರೋದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಎಲ್ಲರೂ ಕೇಳ್ತಾರೆ, ಏನ್ ಸ್ವಾಮಿ ಎಲ್ಲರೂ ವೃತ್ತಿಪರರು, ಧಾರ್ಮಿಕರು ಹಾಗೂ ಲೇಬರ್ ಕಾರ್ಡ್ ಯಾಕೆ ಬೇಕು, ಅಸಂಘಟಿತ ಪುರೋಹಿತರು ಅಂತ ಯಾಕೆ, ಬೇರೆ ಏನು ಅನುಕೂಲತೆಗಳಿಲ್ವಾ, ಯಾಕೆ ಅದನ್ನೇ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿ ನಮ್ಮ ಸತೀಶ್ ಸಿಂಹ ಅವರು ಹೇಳಿದ್ರು, ಜೋಯ್ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರು, ಇನ್ನೂ ಅನೇಕರು ಈ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ವಿಶೇಷವಾಗಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಟ್ಯಾಕ್ಸ್ ಅನ್ನು ಕಟ್ತೇವೆ, ನಾವು ಕೂಡ ಎಲ್ಲ ಒಂದು ಬಿಲ್ ಅನ್ನ ಪೇ ಮಾಡಿದಾಗ ನಮಗೂ ಕೂಡ ಸರ್ಕಾರದಿಂದ ಅನುದಾನಗಳು ಬೇಕು. ಸನಾತನ ಧರ್ಮ ಹುಟ್ಟಿದಾಗಿಂದಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಲೇ ಈ ಒಂದು ಸಂಸ್ಥೆ ಇವತ್ತು ಈ ಒಂದು 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಲಿಕ್ಕೆ ಮತ್ತೆ ಇನ್ನು ವಿಶೇಷವಾಗಿ ಹೇಳೋದಂತಂದ್ರೆ ನಮ್ಮ ಈ ಅಸಂಘಟಿತ ಪುರೋಹಿತರು ನಿಮಗೆ ಗೊತ್ತಿರಬಹುದು. ಅಸಂಘಟಿತರು ಯಾರು ಅಂತಂದ್ರೆ ಅವ್ರಿಗೆ ನಮ್ಮ ಮಹೇಶ್ ಕುಮಾರ್ ಅವರು ಹೇಳಿದಾಗೆ ಯಾರು ಸರ್ಕಾರದಿಂದ ಯಾವುದೇ ರೀತಿಯಾದ ಒಂದು ಅನುದಾನಗಳನ್ನ ಪಡೆದೇ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಅರ್ಚಕ ಮತ್ತು ಪುರೋಹಿತರು ಅಂತ ಹೇಳ್ತಾರೆ. ಆದ್ರೆ ನಾವು ಅವ್ರು ಹೇಳಿದ್ರು ಕಾರ್ಮಿಕರು ಅಂತ ಯಾಕೆ ಸೇರಿಸ್ಕೋಬೇಕು ಅಂತಂದ್ರೆ ಸರ್ಕಾರದಿಂದ ನಾವು ಬರೀ ಬ್ರಾಹ್ಮಣರಪ್ಪ ನಾವು ಹೋಗಿ ಒಂದು ಅನುದಾನ ಕೊಡ್ರಿದ್ರೆ ಯಾರು ಖಂಡಿತವಾಗ್ಲೂ ಬರಲ್ಲ. ಅದಕ್ಕೆ ಈ ಒಂದು ನಮ್ಮ ಈ ಸಂಸ್ಥೆಯೊಳಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಬರೀ ಬ್ರಾಹ್ಮಣರು ಅಂತಾನೆ ಅಲ್ಲ, ಇದ್ರೊಳಗೆ ವೃತ್ತಿಪರ ಸಂಘಟನೆಗಳು ಅಂತ ವೃತ್ತಿಪರ ಸಂಘಟನೆಗಳು ಅಂತ ಹೇಳ್ಬೇಕು ಅಂತಂದ್ರೆ ನಮ್ಮ ಈ ಒಂದು ಅರ್ಚಕ ವೃತ್ತಿ ಯಾರ್ಯಾರು ಮಾಡ್ತಾ ಇದ್ದಾರೋ ಬ್ರಾಹ್ಮಣರು ಅಂತಾನೆ ಅಲ್ಲ, ಎಲ್ಲಾ ಒಂದು ಜಾತಿ ಜನಾಂಗದಲ್ಲೂ ಯಾರ್ಯಾರಿದ್ದಾರೋ ಅವರೆಲ್ಲರೂ ಈ ಒಂದು ಸಂಸ್ಥೆಗೆ ಸೇರಿಕೊಂಡು ನಮ್ಮ ಒಂದು ಕೊಟ್ಟಿರ್ತಕ್ಕಂಥ ನಾವು ಅನುದಾನಗಳನ್ನ ಕೊಟ್ಟಿದ್ದೀವೋ ಅದೆಲ್ಲ ದಯವಿಟ್ಟು ಎಲ್ಲರೂ ತಗೊಳ್ಳಿ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಒಂದು 2 ತಿಂಗಳು ಮುಂಚೆ ಏನಾಯಿತು ಅಂತಂದ್ರೆ ನಮ್ಮ ಬಿಜಾಪುರದಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಗಿತ್ತು. ಅವ್ರು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು. ಅವ್ರಿಗೆ ನಮ್ಮ ಒಂದು ಸಂಸ್ಥೆಯಿಂದ ನಾವು ಇನ್ಶೂರೆನ್ಸ್ ಮಾಡ್ಕೊಟ್ಟಿದ್ವಿ. ಆ ಇನ್ಶೂರೆನ್ಸ್ ಇಂದ ಅವ್ರಿಗೆ ಏನಾಗಿದೆ ಅಂದ್ರೆ ಈ ನಿನ್ನೆ ಬೆಳಗ್ಗೆ ಅವ್ರಿಗೆ 1 ಲಕ್ಷ ರೂಪಾಯಿ ಚೆಕ್ ಹೋಗಿ ಮತ್ತೆ ಇನ್ನೂ ಒಂದ್ಸಲ ಇದೇ ತರ ಸಮಸ್ಯೆಗಳು ಸುಮಾರು ಆಗಿದ್ವು. ನಮಗೆ ಏನ್ ಸಮಸ್ಯೆಗಳು ಅಂತಂದ್ರೆ ಉಡುಪಿಯಲ್ಲಿ ಒಬ್ಬರು ಸತ್ತೋಗಿದ್ದಾರೆ. ಅವ್ರಿಗೆ ಇವತ್ತಿನವರೆಗೂ ನಾವು ಕೇಳ್ತಾ ಇದ್ದೀವಿ ಏನಂತಂದ್ರೆ ಆ ಒಂದು FIR ಕಾಪಿಯನ್ನು ಕಳಿಸ್ಕೊಟ್ರಿ, ನಾವೀಗ ಪ್ರೋಸೆಸ್ ಮೂವ್ ಮಾಡಬೇಕು ಅಂತಂದ್ರೆ ಅವ್ರು ಇವತ್ತಿನವರೆಗೂ ಕಳಿಸ್ಕೊಟ್ಟಿವಿ. ಸೊ ಅವ್ರು ದೌರ್ಭಾಗ್ಯ ಅಂತ ಹೇಳ್ಕೊಬೇಕು ನಾವು. ಈಗ ಅವ್ರು 1 ಲಕ್ಷ ರೂಪಾಯಿ ಏನಕ್ಕೆ ಆಗುತ್ತೋ ಬಿಡುತ್ತಾ ಗೊತ್ತಿಲ್ಲ, ಬಟ್ ನಮ್ಮಿಂದ ಒಂದು ಆಗಿದೆ ಅನ್ನೋ ಒಂದು ಸಮಾಧಾನ ನಮ್ಗಿರುತ್ತೆ. ಆದ್ರೆ ಅವ್ರು ತಗೊಂಡೇ ಇಲ್ಲ ಅವರು ಅದನ್ನು. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ಈ ಒಂದು ಸಂಸ್ಥೆಯನ್ನು ನಾವು ಕಟ್ಟಬೇಕಾದ್ರೆ ನಮ್ಮ ಮಹೇಶ್ ಕುಮಾರ್ ಅವರು ಹೇಳಿದಾಗೆ ಎಲ್ಲರೂ ತುಂಬಾ ಕಷ್ಟಪಟ್ಟೆ ಮಾಡಿರುವಂಥದ್ದು. ಈ ಒಂದು ಮಗು ಇವಾಗ ಏನಾಗಿದೆ ಅಂದ್ರೆ ಒಂದು 3 ವರ್ಷಕ್ಕೆ ಬಂದಿದೆ. ಈ ಮಗು ಎಲ್ಲಿ ತನಕ ಬೆಳಿಬೇಕು ಅಂದ್ರೆ ಒಂದು 100 ವರ್ಷ ತನಕ ಬೆಳಿಬೇಕು ಅಂತ ಹೇಳಿ ಅವಾಗ ಹೇಳಿದಾಗೆ ಈ ಒಂದು ಬ್ರಾಹ್ಮಣರನ್ನ ಇದು ಒಂದು ತಟ್ಟೆಗೆ ಹಾಕೋದು ತುಂಬಾ ಕಷ್ಟ ಅಂತ ಹೇಳಿದಾಗೆ ಎಲ್ಲಾ ವಿಚಾರದಲ್ಲೂ ಏನಾಗ್ತಾ ಇದೆ ಅಂತಂದ್ರೆ ಗೊತ್ತಿರ್ಬೋದು, ಅಧ್ಯಕ್ಷರಿಗೂ ಗೊತ್ತಿದೆ, ಉಪಾಧ್ಯಕ್ಷರಿಗೂ ಗೊತ್ತಿದೆ, ನಮ್ಮ ಇವರು ಸೆಕ್ರೆಟರಿಗೂ ಗೊತ್ತಿದೆ. ಏನಂತಂದ್ರೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಎಲ್ಲ ಒಂದು ಸಂಸ್ಥೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಭಿನ್ನಾಭಿಪ್ರಾಯ ಬರುತ್ತೆ. ಆದ್ರೆ ಅದನ್ನ ನಾವು ಯಾವತ್ತೂ ಇವತ್ತಿನವರೆಗೂ ಹೊರಗಡೆ ಬಿಟ್ಕೊಟ್ಟೇ ಇಲ್ಲ ನಾವು. ಯಾಕೆಂದ್ರೆ ಅದು ನಮ್ಮಲ್ಲಿರುವಂತ ಒಗ್ಗಟ್ಟು ಅಲ್ವಾ. ಹಾಗಾಗಿ ಈ ಸಂಸ್ಥೆಯ 3ನೇ ವರ್ಷ ಏನ್ ಮಾಡ್ತಾ ಇದ್ದೀವಿ, ಇದನ್ನ 100 ವರ್ಷ ತನಕ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡು ಇವತ್ತು ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಮಿಕ ಫೆಡರೇಷನ್ ಯುವ ಘಟಕದ ಉದ್ಘಾಟನಾ ಕಾರ್ಯಕ್ರಮ. ಈ ಯುವ ಘಟಕ ಪ್ರಾರಂಭ ಹೇಗಾಯಿತು, ಯಾವಾಗ ಪ್ರಾರಂಭ ಮಾಡಿದ್ರು, ಯಾವಾಗ ಈ ವಿಚಾರವನ್ನ ಕೈಗೆತ್ತಿಕೊಂಡ್ರು ಅಂತಹ ಎಲ್ಲ ವಿಚಾರ ವಿನಿಮಯವನ್ನ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಶಾಂಕ್ ಶರ್ಮಾ ಅವರು ಇದನ್ನ ಪ್ರಸ್ತುತಪಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ರಾಷ್ಟ್ರೀಯ ಯುವ ಅಧ್ಯಕ್ಷ ಶ್ರೀ ಶಶಾಂಕ್ ಶರ್ಮಾ ಮಾತಾಡ್ತಾ ಇದ್ದೇನೆ. ಸೊ ಇವತ್ತಿನ ದಿವಸದಲ್ಲಿ ಉದ್ಘಾಟನಾ ಸಂಕಲ್ಪ ಆಗಿದೆ, ರಾಷ್ಟ್ರೀಯ ಯುವ ಘಟಕ ಉದ್ಘಾಟನಾ ಸಂಕಲ್ಪ. ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ಯುವ ಘಟಕನ ಮಾಡಿಕೊಂಡು ಪ್ರತಿಯೊಂದು ರಾಜ್ಯದಲ್ಲೂ ಯುವ ಘಟಕ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಯುವ ಘಟಕ ಯಾಕೆ ಬೇಕು ಅಂತ ಹೇಳಿದ್ರೆ ಈಗ ನಾವೆಲ್ಲ ಇದ್ದೀವಿ, ಈಗ ಸಂಸ್ಥೆಯಲ್ಲಿ ಎಲ್ಲರೂ ಇದ್ದಾರೆ.
ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ವಯಸ್ಸಾಗುತ್ತೆ, ಎಲ್ಲರೂ ಒಂದು ಟೈಮಲ್ಲಿ ನಾನು ಮನೇಲಿ ಇರಬೇಕಪ್ಪ, ನಾನು ಮನೇಲಿ ಕುತ್ಕೊಂಡು ರೆಸ್ಟ್ ಮಾಡಬೇಕು ಅಂತ ಟೈಮಲ್ಲಿ ಸಂಘಟನೆಗೆ ಬರ್ಲಿಕ್ಕೆ ಆಗಲ್ಲ. ಸೊ ಅಂಥ ಟೈಮಲ್ಲಿ ಯೂತ್ಸ್ ಬೇಕಾಗ್ತಾರೆ. ಯೂತ್ಸ್ ಮುಂದಿನ ಫ್ಯೂಚರ್ ಅಂತ ಹೇಳ್ತಾರೆ. ಯೂತ್ಸ್ ಮುಂದಿನ ಫ್ಯೂಚರ್ ಅಂತ ಹೇಳಿದ್ರೆ, ಸೊ ಇಂಡಿಯಾ ಯೂತ್ ಫ್ಯೂಚರ್ ಅಂತ ಹೇಳಿದ್ರೆ ನಮ್ಮ ಸಂಘಟನೆಗೂ ಯೂತ್ಸ್ ಫ್ಯೂಚರ್ ಆಗಲೇಬೇಕು ಅಂತ ಹೇಳಿ ಯುವ ಘಟಕ ಉದ್ಘಾಟನೆ ಮಾಡಬೇಕಂತ ಇರೋದು. ಸೊ ಯುವ ಘಟಕದಿಂದ ನಾವು ಏನೇನು ಕೊಡಬೇಕಪ್ಪ ಅಂತ ಹೇಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪುರೋಹಿತ ಮಕ್ಕಳಿಗೆ ಸ್ಕಾಲರ್ಶಿಪ್ಸು, ಆಮೇಲೆ ಕಾಂಪಿಟೇಷನ್ಸ್ ಅರೇಂಜ್ ಮಾಡೋದು. ಯಾವ ರೀತಿ ಕಾಂಪಿಟೇಷನ್ಸ್ ಅಂತ ಹೇಳಿದ್ರೆ, ಒಂದು ಶ್ರೀ ಸೂಕ್ತ ಆಗಿರ್ಬೋದು, ದುರ್ಗಾ ಸೂಕ್ತ ಆಗಿರ್ಬೋದು, ಈ ಥರ ಸೂಕ್ತಗಳನ್ನ ಸಣ್ಣ 8 ವರ್ಷ 10 ವರ್ಷ 12 ವರ್ಷ ಮಕ್ಕಳಿಗೆ ಹೇಳಿಸೋದು, ಸಂಗೀತ ಕಾರ್ಯಕ್ರಮ ಮಾಡಿಸೋದು. ಸೊ ನಾವು ಈ ಥರ ಮಂತ್ರದ ಕಾರ್ಯಕ್ರಮ ಇಟ್ಟರೆ ನಮ್ಮ ಪುರೋಹಿತ ಮಕ್ಕಳು 8 ವರ್ಷ 10 ವರ್ಷ ಈಗೆಲ್ಲ ನಮಗೆ ಏನೋ ನಮ್ಮ ತನ ಬಿಟ್ಕೊಡ್ತಾ ಇದ್ದಾರೆ. ಪುರೋಹಿತರ ಮಕ್ಕಳೇ ಅಲ್ಲ, ಬ್ರಾಹ್ಮಣರ ಮಕ್ಕಳು ಬಿಟ್ಕೊಡ್ತಾ ಇದ್ದಾರೆ. ಸೊ ಈ ಥರ ಇದನ್ನೆಲ್ಲ ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರೆ ನಾವು ಈ ಥರ ಕಾಂಪಿಟೇಷನ್ಸ್ ಮೂಲಕ ಅವ್ರಿಗೆ ಹುರಿದುಂಬಿಸ್ಬಿಟ್ಟು ಅವ್ರಿಗೆ ಆವಾಗ ಕಲ್ತ್ಕೊಂಡು ಮುಂದೆ ಎಲ್ಲೋ ವೇದಮಾತೆ ಅನುಗ್ರಹದಿಂದ. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಯೂತ್ ಪ್ರೆಸಿಡೆಂಟ್ ಶ್ರೀ ಶಶಾಂಕ್ ಶರ್ಮಾ ಮಾತಾಡ್ತಾ ಇದ್ದೇನೆ. ಈ ಇಂದಿನ ದಿವಸ ಶ್ರೀ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ನಿನ ಸಂಸ್ಥಾಪನಾ ದಿವಸ, 3ನೇ ವರ್ಷದ ಸಂಸ್ಥಾಪನಾ ದಿವಸ 24/2/2026 ನೆರವೇರುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಡಾಕ್ಟರ್ MB ಅನಂತಮೂರ್ತಿ ಅವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು BN ಮಹೇಶ್ ಕುಮಾರ್ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸತೀಶ್ ಸಿಂಹ ಅವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತದೆ ಹಾಗೂ ರಾಷ್ಟ್ರೀಯ ಯುವ ಘಟಕ ಉದ್ಘಾಟನಾ ಸಮಾರಂಭವು ನೆರವೇರುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು, ರಾಷ್ಟ್ರೀಯ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರುತ್ತದೆ. ಹಾಗೂ ನಾವು ರಾಷ್ಟ್ರೀಯ ಯುವ ಘಟಕದಿಂದ ಪುರೋಹಿತರ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಹಾಗೂ ಅನೇಕ ಕಾಂಪಿಟೇಷನ್ಸ್ ಅರೇಂಜ್ ಮಾಡೋದು ಹಾಗೂ ಈ ಶ್ರಮ್ ಕಾರ್ಡು, ಲೇಬರ್ ಕಾರ್ಡ್ಗಳು ಹಾಗೂ ಕ್ಯಾಂಪ್, ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಈ ಸಂದರ್ಭದಲ್ಲಿ ಮಾಡಿಸಿರುತ್ತೇವೆ. ಇನ್ನೂ ಅನೇಕ ಯೋಜನೆಗಳನ್ನು ನಾವು ನಮ್ಮ ಸಂಘಕ್ಕೆ ಪುರೋಹಿತರಿಗೆ ಕೊಡಬೇಕೆಂದು ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿರುತ್ತೇವೆ ಎಂದು ಈ ಮೂಲಕವಾಗಿ ಹೇಳಲು ಇಚ್ಛಿಸುತ್ತೇನೆ. ಜೈ ಶ್ರೀರಾಮ್. ಜೈ ಹಿಂದೂ ರಾಷ್ಟ್ರ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ಎಲ್ರಿಗೂ ನಮಸ್ಕಾರ. ರಾಷ್ಟ್ರೀಯ ಸಂಸ್ಥಾಪನಾ ದಿನದ ಎಲ್ಲ ವೀಕ್ಷಕ ಬಂಧುವರ್ಗದವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಶುಭಾಶಯಗಳು. ವಿಶೇಷವಾಗಿ ಇವತ್ತಿಗೆ 3 ವರ್ಷ ವಿಶಿಷ್ಟವಾಗಿ ನಾವು ಸಂಪೂರ್ಣವಾಗಿ ಜಯಗಳಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ವಿಶೇಷವಾಗಿ ರಾಷ್ಟ್ರಾದ್ಯಂತ ಸಂಘಟನೆಯನ್ನು ಮಾಡಿ ಈ ಶ್ರಮ್ ಕಾರ್ಡ್ ಹಾಗೂ ಲೇಬರ್ ಕಾರ್ಡ್ಗಳನ್ನು ಎಲ್ಲರಿಗೂ ವಿತರಿಸಿ ಮುಂದಿನ ದಿನಗಳಲ್ಲಿ ಖಾಸಗಿ ದೇವಾಲಯದ ಪುರೋಹಿತರು ಮತ್ತು ಅರ್ಚಕರಿಗೆ ಹೆಚ್ಚಿನ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ವಹಿಸಲು ಅವರಿಗೆಲ್ಲ ಅನುಕೂಲಗಳನ್ನು ಮಾಡಿಕೊಡಲು ನಮ್ಮ ಸಂಸ್ಥೆ ಮುಂದಾಗಿದೆ. ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಹುಮ್ಮಸ್ಸಿನಲ್ಲಿ ಇವತ್ತಿನ ದಿವಸದಲ್ಲಿ ಅನೇಕ ಯೋಜನೆಗಳನ್ನು ನಾವು ತಂದಿದ್ದೇವೆ. ರಾಷ್ಟ್ರಾದ್ಯಂತ ಇವತ್ತು ನಾವು ಸಂಘಟನೆಗಳನ್ನು ಬೆಳೆಸಿಕೊಂಡು ಇವತ್ತು ಪಂಚರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಮುಂಚೂಣಿಯಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಹೆಚ್ಚಿನ ಅನುದಾನಗಳನ್ನು ಎಲ್ಲ ಪದಾಧಿಕಾರಿಗಳಿಗೂ, ಅಡಿಗೆ ಪುರೋಹಿತರಿಗೂ, ಕಾರ್ಮಿಕ ವರ್ಗದವರಿಗೂ ಹಾಗೂ ಯುವ ಪೀಳಿಗೆಗೂ ಹಾಗೂ ಮಹಿಳಾ ಘಟಕದವರಿಗೂ ಹಾಗೂ ಇನ್ನೂ ಅನೇಕ ವಿಂಗಗಳನ್ನು ಮಾಡಿ ಅವರೆಲ್ಲರಿಗೂ ಕೂಡ ಅನುಕೂಲಗಳನ್ನು ಮಾಡಿಕೊಡುವಲ್ಲಿ ನಾವು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲ ಪದಾಧಿಕಾರಿಗಳು ಮುಂಚೂಣಿಯಲ್ಲಿದ್ದೇವೆ. ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಯಶಸ್ಸನ್ನು ಕೊಟ್ಟಿರುವುದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅನೇಕ ಕ್ಯಾಂಪ್ಗಳು, ಬ್ಲಡ್ ಡೊನೇಷನ್ ಕ್ಯಾಂಪುಗಳು, ಐ ಚೆಕಪ್ಪು, ಹಾರ್ಟು, ಕಿಡ್ನಿ, ಈ ರೀತಿ ಅನೇಕ ಯೋಜನೆಗಳನ್ನು ಇವತ್ತು ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ MB ಅನಂತಮೂರ್ತಿ. ನಮಸ್ಕಾರ.